ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ವೀಲರ್ ಟ್ರೈನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಸ್ಕೂಟಿ ಸ್ಟಾರ್ಟಿಂಗ್ ಕಲಿಯುವಾಗ ಸ್ವಲ್ಪನೇ ಎಕ್ಸಲೇಟ್ರ್ ಕೊಟ್ಕೊಂಡು ಬ್ರೇಕ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಇದೇ ಥರ ಎರಡು ಕಾಲು ಸ್ವಲ್ಪ ಕೆಳಗೇನೆ ಇರಲಿ, ಮೇಲೆ ಇಡೋದಕ್ಕೆ ಈಗ ಹೋಗಬೇಡಿ. ಯಾಕಂದರೆ ಬ್ಯಾಲೆನ್ಸಿಂಗ್ ಗೊತ್ತಿರೋದಿಲ್ಲಲ್ಲ, ಹಾಗಾಗಿ ಏನಾದರೂ ಬೀಳೋ ಥರ ಏನಾದರೂ ಆದರೆ ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ ಕಾಲನ್ನ ಕೆಳಗೇನೆ ಈ ಥರ ಇಟ್ಕೊಂಡು ಸ್ವಲ್ಪನೇ ಎಕ್ಸ್ಲೇಟರ್ ಬ್ರೇಕ್ ಇದೇ ಥರ ಕೊಟ್ಕೊಂಡು ಸ್ವಲ್ಪ ಮೂವ್ ಮಾಡಿಕೊಂಡು ಒಂದು ವಾರ ಇದೇ ರೀತಿ ಕಲಿತ್ರೆ ಡೆಫಿನೆಟ್ಲಿ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡಿ ಹೇಳೋದು ಭಯ ಆಗುತ್ತೆ ಬ್ಯಾಲೆನ್ಸಿಂಗು ಅಂತ ಹೇಳಿ. ಭಯ ಯಾಕೆ? ಮನೆಯಲ್ಲೇ ಕಲಿಬೇಕಾದ್ರೆ ಭಯ ಯಾಕೆ? ಅಥವಾ ಗ್ರೌಂಡಲ್ಲಿ ಕಲೀರಿ, ಡೈರೆಕ್ಟಾಗಿ ರೋಡಲ್ಲಿ ಹೋಗಿ ಕಲಿಬೇಡಿ. ಸ್ಟಾರ್ಟಿಂಗಲ್ಲೇ ಡೆಫಿನೆಟ್ಲಿ ಭಯ ಆಗುತ್ತೆ. ಅದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಜನ ಹೇಳ್ತಾರೆ ರೋಡಲ್ಲೇ ಕಲೀರಿ ಅಂತ ಹೇಳಿ. ಬಟ್ ಭಯ ಇದ್ದರೆ ಡೆಫಿನೆಟ್ಲಿ ರೋಡಲ್ಲಿ ಬೇಡ. ಗ್ರೌಂಡ್ ಅಥವಾ ಈ ಥರ ನಮ್ಮ ಮನೆ ಏನು ಅಂಗಳ ಅಂತ ಏನು ಹೇಳ್ತೀವಿ, ಸೊ ಇಲ್ಲೇ ಡೆಫಿನೆಟ್ಲಿ ಆಗಿ ಸ್ವಲ್ಪ ಎಕ್ಸ್ಲೇಟರ್ ಬ್ರೇಕ್ ಇದೇ ಥರ ಮೂವ್ ಮಾಡಿ ಸ್ವಲ್ಪ ಕೆಲವರು 1 ವೀಕಲ್ಲೇ ಬ್ಯಾಲೆನ್ಸಿಂಗ್ ಬಂದುಬಿಡುತ್ತೆ. ಕೆಲವರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ನಮಗೆ ಕರೆಕ್ಟ್ ಒಂದು ಬ್ಯಾಲೆನ್ಸಿಂಗಲ್ಲಿ ಭಯ ಇಲ್ಲ ಅಂತ ಹೇಳಿದ ಮೇಲೆ ನಾವು ರೋಡಲ್ಲಿ ಪ್ರಾಕ್ಟೀಸ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಫ್ರೆಂಡ್ಸ್, ಈಗ ನಾನು ಅಪ್ಪಲ್ಲಿ ಯಾವ ರೀತಿ ನಾವು ಸ್ಕೂಟಿ ಓಡಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಅಪ್ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ಯಾವ ರೀತಿ ನಾವು ಟೂ ವೀಲರ್ ತೊಗೊಂಡೋಗ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಪ್ಪಲ್ಲಿ ಹೋಗುವಾಗ ಜಾಸ್ತಿ ಬ್ರೇಕ್ ಇಟ್ಕೊಳ್ಬಾರ್ದು. ಯಾಕಂದರೆ ಅದು ಜಾಸ್ತಿ ಬ್ರೇಕ್ ಇಟ್ಕೊಂಡ್ರೆ ಟಯರ್ ಮೂವೇ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ಇಟ್ಕೊಂಡು ಎಕ್ಸಲೇಟ್ರ್ ಮಾತ್ರ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಟರೆ ನೀವು ಅಲ್ಲಲ್ಲಿ ಸ್ಟಾಪ್ ಆಗುತ್ತೆ, ಹತ್ತಕ್ಕಾಗಲ್ಲ. ಅಪ್ಪಲ್ಲಿ ಬರುವಾಗ ನಾವು ಜಾಸ್ತಿ ಎಕ್ಸಲೇಟ್ರ್ ಕೊಡಬೇಕಾಗುತ್ತೆ. ಸ್ವಲ್ಪನೇ ಕೊಟ್ಟರೆ ಸ್ವಲ್ಪ ಬರೋದು ಕಷ್ಟ. ಮತ್ತು ಬ್ರೇಕಲ್ಲಿ ಕೂಡ ಫುಲ್ ನೀವು ಬ್ರೇಕ್ ಇಟ್ಕೊಂಡ್ರೂ ಕೂಡ ಕಷ್ಟ ಆಗುತ್ತೆ. ಸ್ವಲ್ಪ ಬ್ರೇಕನ್ನು ಕೂಡ ಸ್ವಲ್ಪ ಫ್ರೀ ಬಿಡಬೇಕು. ಎಕ್ಸಲೇಟ್ರ್ ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟರೆ ಅಪ್ಪಲ್ಲೇ ಆರಾಮ್ಸೆ ಬರ್ಬೋದು. ಸೊ ನಾನು ಇನ್ನೊಂದ್ಸಲಿ ಯಾವ ರೀತಿ ಅಪ್ಪಲ್ಲಿ ಯಾವ ರೀತಿ ಗಾಡಿ ಓಡಿಸ್ಬೇಕು ಅಂತ ಹೇಳಿ. ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತು ಇದು ಬ್ರೇಕಲ್ಲಿ ಫುಲ್ ಬ್ರೇಕ್ ಇಟ್ಕೊಂಡ್ರೆ ಆಗೋದಿಲ್ಲ. ಸೊ ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಬ್ರೇಕ್ ಮೇಲೆ ಕೈ ಇರಲಿ, ಬೇಕಾದಲ್ಲಿ ಬ್ರೇಕ್ ಇಟ್ಕೊಳ್ಬೋದು. ಬಟ್ ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಅಪ್ಪಲ್ಲಿ ಬರಬೇಕು. ಬಟ್ ನಾವು ಕೆಳಗೆ ಡೌನಲ್ಲಿ ಹೋಗಬೇಕಾದ್ರೆ ಬ್ರೇಕನ್ನು ಕರೆಕ್ಟಾಗಿ ಬ್ರೇಕ್ ಇಟ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಬ್ರೇಕ್ ಇಟ್ಕೊಳ್ಬೇಕು. ಸ್ವಲ್ಪ ಎಕ್ಸಲೇಟರ್ ಕೊಟ್ಕೊಂಡು ಮೂವ್ ಮಾಡ್ಕೊಂಡು ಹೋದರೆ ಆಯಿತು ಡೌನಲ್ಲಿ ಹೋಗುವಾಗ. ಬಟ್ ಅಪ್ಪಲ್ಲಿ ಬರುವಾಗ ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಟ್ಟು ಬ್ರೇಕನ್ನು ಜಾಸ್ತಿ ಹಿಡಿಯೋದಕ್ಕೆ ಹೋಗ್ಬಿಡಿ. ಬ್ರೇಕ್ ಜಾಸ್ತಿ ಇಟ್ಟರೆ ಅಪ್ಪಲ್ಲಿ ಹತ್ತೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಬ್ರೇಕ್ ಇಟ್ಕೊಂಡು ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಅಪ್ಪಲ್ಲಿ ಬರ್ಬೋದು. ಡೌನಲ್ಲಿ ಹೋಗಬೇಕಾದ್ರೆ ಎಕ್ಸಲೇಟರ್ ಸ್ವಲ್ಪ ಕೊಟ್ಕೊಂಡು ಬ್ರೇಕಲ್ಲಿ ಸ್ವಲ್ಪ ಜಾಸ್ತಿ ಬ್ರೇಕ್ ಇಟ್ಕೊಳ್ಬೇಕು. ಬ್ರೇಕ್ ಇಟ್ಕೊಂಡು ಸ್ಲೋ ಆಗಿ ಹೋದರೆ ಆರಾಮ್ಸೆ ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ ಆರಾಮ್ಸೆ ಕಲಿಬೋದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.